ಕುಲಕರ್ಣಿ ಶೆಟ್ರು ಬಂದೈತೆ ಕಣ. ಲೇ ಕರಿಲ ಇಲ್ಲಿ MP ಆದ್ಮೇಲೆ ಸಿಗದೆ ಬಿಡ್ತಲ್ಲ ಶೆಟ್ರು. ಹೆಂಗೈತಂತ್ಲ, ಹೆಂಗ್ ಮಾಡ್ತದಂತ ರಾಜಕೀಯವ? ರಾಜಕೀಯ ಹೆಂಗೋ ಮಾಡ್ತೈತೆ ಕಣ. ನೋಡಿಲಿ, ಕಾಂಗ್ರೆಸ್ ನೌಕೆ ಒಂದ್ ಚಾಲೆಂಜ್ ಕೊಡ್ತೈತಿ. ಏನ್ಲ ಚಾಲೆಂಜು? ಕರಿಲ ಇಲ್ಲಿ ಕೇಳಿಸ್ಕೊಳ್ಳೋಣ. ಸಿದ್ದರಾಮಯ್ಯ DK ಶಿವಕುಮಾರ್ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ಬಿಟ್ರಿ, ನಾಯಕತ್ವ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅಂತ ಹೇಳ್ಬಿಡ್ಲಿ. ಮುಗಿದೋದು ಗದ್ದಲ, ಯಾರು ಮಾತಾಡೋ ಪ್ರಶ್ನೆ ಇಲ್ಲ, ಅದ್ ಹೇಳಿಕ್ ತಯಾರಿಲ್ಲ. ಅಷ್ಟೇ ಅಲ್ಲ, DK ಶಿವಕುಮಾರ್ನ ಡಿಕ್ಲೇರ್ ಮಾಡಿಬಿಡ್ಲಿ, ಇಲ್ಲ ಸಿದ್ದರಾಮಯ್ಯ 5 ವರ್ಷ, ಇದಕ್ ಬಗ್ಗೆ ಯಾರು ಮಾತಾಡ್ಬೇಡ್ರಿ, ನಾನೇ ಒಪ್ಪಿಗೆ ಕೊಟ್ಟಿದ್ದೀನಿ, ಇದು ಬದಲಾವಣೆ ಅನ್ನೋ ಪ್ರಶ್ನೆ ಇಲ್ಲ ಅಂತ ಅವ್ರನ್ನ ಹೇಳ್ಬೇಕಾಯ್ತಲ್ಲ. ಹೇಳಿಕ್ ತಯಾರಿಲ್ಲ ಅಂತಂದ್ರೆ ಅಲ್ಲಿ ನಾಯಕತ್ವ ಬದಲಾವಣೆ ಚಟುವಟಿಕೆ ನಡೆದ. ಈಗ ನವೆಂಬರ್ ಕ್ರಾಂತಿ ಅಂತ ಶುರುವಾಗೈತಲ್ಲ ಅಣ್ಣ, ಜನಗಳ ಮಧ್ಯೆ ಗೊಂದಲ ಆಗೈತಂತೆ ಕಣ. ಅದನ್ನ DKನವೇ ಸಿದ್ದಣ್ಣನವೇ ಪ್ರೆಸ್ ಮೀಟ್ ಮಾಡಿ ಬಗೆಹರಿಸ್ಕೋಬೇಕಂತೆ ಕಣ. ದಿನ ಬೆಳಗ್ಗೆ ಆದ್ರೆ ಪ್ರೆಸ್ಸಿನ ಮುಂದೆ ಸಿದ್ದಣ್ಣ DK ಎರಡು ಹೇಳ್ತಾವಲ್ಲ. ಈ ಶೆಟ್ರು ಕಾಂಗ್ರೆಸ್ ಬಿಟ್ಟೋಗಿ BJP ಸೇರ್ಕೊಂಡು MP ಆಗ ಮುಂಚೆ ಪ್ರೆಸ್ ಮೀಟ್ ಮಾಡಿ ಹೇಳಿತೇನ್ಲ. ಶೆಟ್ರು ಕತೆ ಹಳೇದಾತು, ಈಗ ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡೋಣ. ಸಿದ್ದಣ್ಣ DK ಯಾವಾಗ ಪ್ರೆಸ್ಸಿನ ಮುಂದೆ ಕ್ರಾಂತಿ ಬಗ್ಗೆ ಮಾತಾಡಬಾಪ? ಅಯ್ಯಲ್ಲೇ ದಿನ ನ್ಯೂಸ್ ನೋಡ್ತಾನೆ ಇಲ್ವೇನ್ಲ? ಸಿದ್ದಣ್ಣ ನೋಡಿದ್ರೆ ಯಾವ ಕ್ರಾಂತಿನೂ ಇಲ್ಲ ಅಂತದೆ. DK ಕ್ರಾಂತಿ 2028ಕ್ಕೆ ಅಂತದೆ. ಇದಕ್ಕಿಂತ ಉತ್ತರ ಬೇಕೇನ್ಲ ನಿಂಗೆ? ಯಾವ ನವೆಂಬರ್ ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಅಲ್ಲ, ಕ್ರಾಂತಿ ಆಗ್ತದೆ. 2023ಕ್ಕೆ ಕ್ರಾಂತಿ, 2028ಕ್ಕೆ ಕ್ರಾಂತಿ. ಅಯ್ಯೋ, ಹಿಂಗೆ ಮರೆ ಮಾತೆ ಕೇಳ್ತವೆ ಕಣೆ. ಆದ್ರೆ DK ಆದ್ಮೇಲೆ ಸಿದ್ದಣ್ಣ, ಸಿದ್ದಣ್ಣ ಆದ್ಮೇಲೆ DK ಡೆಲ್ಲಿಗೆ ಹೋಗಿ ಬರೋದನ್ನೇ ರೂಢಿ ಮಾಡ್ಕೊಂಡವೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡಕ್ ಹೋಯ್ತಾ ಇರ್ಬೇಕು ಕಂಡ. ವರ್ಷಿನಿ ನಂಬಿಕಳ್ಳಣ್ಣ, CM DCM ಒಟ್ಟಿಗೆ ಹೋಗಿ ಸಂಪುಟ ವಿಸ್ತರಣೆ ಬಗ್ಗೆ ಮಾತಾಡಿದ್ರೆ ಒಳ್ಳೇದಲ್ವೇನಪ್ಪ? ಅದ್ಯಾಕೆ ಕದ್ದು ಮುಚ್ಚಿ ಬೇರೆ ಬೇರೆ ಹೋಯ್ತವೇಳು? ಹಂಗಾರೆ ನವೆಂಬರ್ ಕ್ರಾಂತಿ ಐತೆ ಅಂತಲಿಂದ ನೀನ್ ಹೇಳೋದು? ಕ್ರಾಂತಿ ಐತೆ ಕಣ. ಕಾಂಗ್ರೆಸ್ ಅಲ್ಲಿ ಏನೋ ನಡೀಬಾರದು ನಡೀತಾ ಇರೋದಂತೂ ನಿಜ ಕಣ. ಏನ್ ನಡೀತೈತೆ ಅಂತದ್ದು? ನವೆಂಬರದಲ್ಲಿ ಕ್ರಾಂತಿ ಆಗ್ಲಿ ಶಾಂತಿ ಆಗ್ಲಿ ಇದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಏನಿಲ್ಲಪ್ಪ, ಅದು ಎಲ್ಲಿದೆ ಎಲ್ಲ. ಈಗ ನವೆಂಬರ್ ತಿಂಗಳಲ್ಲಿ ಇದ್ದೀವಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ನಾವು ಹೇಳಿದ್ವಿ ಅಂತ ಕ್ರಾಂತಿನೂ ಇಲ್ಲ, ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ಯಾರು ಹೇಳಿದಾರೆ ನಿಮ್ಮ ಮುಂದೆ? ಎಲ್ಲರೂ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ. ಕ್ರಾಂತಿ ಅಂತ ಯಾರು ಹೇಳಿಲ್ಲ. ನವೆಂಬರ್ ಕ್ರಾಂತಿ ಪ್ರಾರಂಭ ಆಯ್ತಲ್ಲ, ನವೆಂಬರು ಕ್ರಾಂತಿ ಇಲ್ವಲ್ಲ, ಯಾವ ಕ್ರಾಂತಿನೂ ಇಲ್ಲ. ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ. ಬಹಳ ಜನ ಕ್ರಾಂತಿ ಅಂತ ಚರ್ಚೆ ಮಾಡ್ತಾ ಇವ್ರೆ, ಆದ್ರೆ ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ ಇಲ್ಲಿ. ನಾವೇ ನಿಮ್ಗೆ ಹೇಳಿದ್ವಿ ಕ್ರಾಂತಿ ಆಗ್ತದೆ ಅಂತ ಹೇಳಿ ಅಂತ ನಾವು ಹೇಳಿದ್ವಿ, BJP ಅವ್ರು ಹೇಳಿದ್ರ, ನೀವೇ ಹೇಳಿದ್ರಿ, ನೀವೇ ಇಲ್ಲ ಅಂತೀರಿ. ಹಾಗಾಗಿ ಅವ್ರು ಕ್ರಾಂತಿ ಮಾಡ್ತಾರೋ ಅಥವಾ ಭ್ರಾಂತಿಯಲ್ಲಿ ಹಿಂಗೆ ಇರ್ತಾರೋ, ಬಟ್ ದೇ ಶುಡ್ ವರ್ಕ್. ಕಾಂಗ್ರೆಸ್ ಮನೆ ಮಂದಿ ಎಲ್ಲ ಮಾತಾಡ್ತಾರೆ, ಆದಿ ಬೀದಿಯಲ್ಲೆಲ್ಲ ಮಾತಾಡ್ತಾರೆ. ಒಬ್ಬ DK ಶಿವಕುಮಾರ್ ಆಗೋಬಿಟ್ಟ ಅಂತಾರೆ, ಇನ್ನೊಬ್ರು ಸಿದ್ದರಾಮಯ್ಯ ಇಳಿದ್ಬಿಟ್ಟ ಅಂತಾರೆ, ಇನ್ನೊಬ್ರು ಸಿದ್ದರಾಮಯ್ಯ ಮನೆಗೆ ಹೊರಟೋದ ಅಂತ ಬರ್ತಾ ಇದೆ. ಹಂಗಿಲ್ಲ ಅಂತ ಹೇಳೋದಾದ್ರೆ ಇವ್ರು ಕಾಂಗ್ರೆಸ್ಸಿನ ನಾಯಕರು ಯಾರಿದ್ದಾರೆ, ದೊಡ್ಡ ಖರ್ಗೆ, ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ, ಹೇಳ್ಸಿ ಅವ್ರ ಬಾಯಲ್ಲಿ ನೋಡೋಣ. ಓದಿಕೇತ ಈ 2 ಪಾಯಿಂಟಿಗಳೇ ಕಿತ್ತಾಡ್ಕೊಳ್ಳಿ. ಈ ವಿಚಾರಕ್ಕಿನ ಮೇಲೆ ನಾನು ನೀನು ತಲೆ ಕೆಡಿಸ್ಕೊಳ್ಳೋದು ಬೇಡ ಕಣ್ಣಡ್ಲ. ಶಿವನಿ ಶಂಭುಲಿಂಗ.